ಎಲ್ಲರಿಗೆ ಜೈ ಭೀಮ್. ಒಳ ಮೀಸಲಾತಿ ಕಡೆದು ನಮ್ಮ ಅನಿಸಿಕೆ ನಮ್ಮದೇನು ತಕರಾರಿಲ್ಲ. ಬಲಗೈ ಎಡಗೈ ಎಲ್ಲ ನಾವು ಒಂದು ಕಣ್ಣಿದ್ದಂಗೆ, ಒಂದು ದೇಹದ ಎರಡು ಕಣ್ಣಿದ್ದಂಗೆ. ಎಡ ಬಲ ಅಂದರೆ ಒಂದು ದೇಹದ ಕಣ್ಣಿರ್ತಲ್ಲ, ಆ ಕಣ್ಣಿದ್ದಂಗೆ. ಆದರೆ ಒಳ ಮೀಸಲಾತಿ ಸರ್ವರಿಗೆ ಸಮಬಾಳು ಸಮಪಾಲು ಅನ್ನಕ್ಕಂಥ ಒಂದು ಸಂವಿಧಾನದ ಬದ್ಧವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು, ನಮ್ಮ ಅನಿಸಿಕೆ ಸರ್ ಇದು. ಸೊ ಅದರಲ್ಲಿ ಈ ಒಳ ಮೀಸಲಾತಿ ಹೆಸರಿನಲ್ಲಿ ಒಂದಿಬ್ಬರು ನಾಯಕರಿದ್ದಾರೆ. ಅವ್ರ ನಾಯಕರಂದರೆ ಅವರು ಇದಕ್ಕೆ ಅವ್ರೇನು ಬೆಂಗಳೂರಲ್ಲಿ ಇಬ್ಬರು ನಾಯಕರು ಬೈಟ್ನಲ್ಲಿ ಕೊಡ್ತಾರೆ, ರಕ್ತಪಾತ ಹರಿಸ್ತೇವೆ ಅಂತಾರೆ. ಆಮೇಲೆ ನಮ್ಮ ಸಮುದಾಯದ ನಾಯಕರ ಮೂಗರು ಬಲಗೈ ಸಮುದಾಯದ ನಾಯಕರುಗಳನ್ನು ಗುರಿ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆ ನಿಟ್ಟಿನಲ್ಲಿ ಎಡ ಬಲ ಎರಡು ಒಂದು ದೇಹದ ಎರಡು ಕಣ್ಣಿದ್ದಂಗೆ. ಆದರೆ ಇವರು ಒಳ ಮೀಸಲಾತಿ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಒಂದು ಪಕ್ಷದ ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದರ ಸಲುವಾಗಿ ನಮಗೆ ಒಳ ಮೀಸಲಾತಿ ಬಗ್ಗೆದಾಗ ನಮಗೆ ಏನು ಅಭ್ಯಂತರ ಇಲ್ಲ. ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಲು ಅನ್ನಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಇಚ್ಛೆ ಏನು ಇದು ಮಾಡಬೇಕು ಅದು ಸರ್ಕಾರ ಕಟ್ಟುನಿಟ್ಟಾಗಿ ಬದ್ಧವಾಗಿ ಮೀಸಲಾತಿಯನ್ನು ಜಾರಿ ಮಾಡುತ್ತೆ. ಆದರೆ ನಮ್ಮ ತೊಡೆಗಳು ಗಟ್ಟಿಯಾಗಿದ್ದಾವೆ, ನೀವು ಎಲೆಕ್ಷನ್ ಹ್ಯಾಂಗೆ ಗೆಲ್ಲಿತರು ಅಂತ ಹೇಳಿ ಭಾಸ್ಕರ್ ಪ್ರಸಾದ್ ಆಮೇಲೆ ಅರುಣ್ ಕುಮಾರ್ ಅಂತ ಹೇಳ್ತಾರಲ್ಲ, ಅಂಥ ನಾಯಕರಿಗೆ ಯಾಕೆ ನಿಮ್ಮ ನಾಯಕರು ಇಲ್ವಾ? ಮುನಿಯಪ್ಪ ಇಲ್ವಾ? ತಿಮ್ಮಾಪುರ್ ಇಲ್ವಾ? ಆಮೇಲೆ ಕೆ ಜಾರ್ಜ್ ಇಲ್ವಾ? ಅವ್ರು ಹೆಂಗೆ ಗೆಲ್ತಾರೆ ಬಲಗೈ ಓಟ್ ಇಲ್ದೇನೆ? ಅವ್ರು ಹೆಂಗೆ ಗೆಲ್ತಾರೆ ಅನ್ನಕ್ಕಂಥದ್ದು. ನಾವೇನು ಬಳಿ ಕಟ್ಕೊಂಡು ಕುಂತಿಲ್ಲ, ರಕ್ತಪಾತ ಹರಿತೇವೆ ಅಂತ ಹೇಳ್ತಾರೆ. ಯಾರಿಗೆ ರಕ್ತಪಾತ ಹರಿತಾರೆ ಅಂತಾರೆ ಅವರು? ಯಾರಿಗೆ ರಕ್ತಪಾತ ಹರಿಸ್ತಾರೆ ಅವರು? ಅವರು ಧಮಕಿಗಳಿಗೆಲ್ಲ ನಾವೆಲ್ಲ ಹೋರಾಟದ ಒಂದು ಕಿಚ್ಚಿನಿಂದನೇ ಬಂದಿರೋದು. ಈ ಗಾಂಡು ಧುಮುಕುಗಳಿಗೆಲ್ಲ ನಮ್ಮ ಸಮುದಾಯ ದಗ್ಗಿ ಬಗ್ಗೋದು ಇಲ್ಲ. ಹಾಗೆ ನೀವು ರಾಜಕೀಯ ಮಾಡೋಂಗಿದ್ದರೆ ಎಲ್ಲೋ ಯಾವುದೋ ಪಕ್ಷದ ಹೋಗಿ ಯಾವುದೋ ಏಜೆಂಟಾಗಿ ಕೆಲಸ ಮಾಡಿ. ಅಲ್ಲಿ ಅಂದರೆ ಬಲಗೈ ಮತ್ತು ಎಡಗೈ ಸಮುದಾಯಕ್ಕೆ ತಿರುಕು ಮಾಡಿರಕ್ಕಂಥ ಕೆಲಸ ಮಾಡಬೇಡಿ ಮಿಸ್ಟರ್ ಇಬ್ಬರು ನಾಯಕಗಳೇ. ಇವರೊಬ್ಬರು RSS BJP ಗುಲಾಮರು ಅನ್ನಿಸ್ತಾ ಇದೆ ನಮಗೆ. ಒಂದು ನಿಟ್ಟಿನಲ್ಲಿ ನೋಡಿದ್ರೆ, ಗೌರವವಾಗಿ ನೋಡಿದ್ರೆ RSS BJP ಏಜೆಂಟರಂತೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಕೆ ಮುನಿಯಪ್ಪ ಮತ್ತು ತಿಮ್ಮಪ್ಪರು ಬಗಲಲ್ಲೇ ಕೂಡಿಸ್ಕೊಂಡು ಇವರಿಗೆ ಪ್ರೆಸ್ಮೆಂಟ್ ಮಾಡಕ್ಕಿಸ್ತಾರೆ. ಇವರು ಕೆ ಮುನಿಯಪ್ಪ ಮತ್ತು ತಿಮ್ಮಪ್ಪರು ಇವರೇ ಹಚ್ಕೊಟ್ಟಿನಂಗೆ ಅನಿಸ್ತಾ ಇದೆ ಬಲಗೈ ಎಡಗೈ ಜಗಳದಲ್ಲಿ. ಇದು ಮಾನವೀಯತೆ ದೃಷ್ಟಿನಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ತೀವ್ರವಾಗಿ ಅವರು ಮಾತಾಡ್ಬೋದಾಗಿತ್ತು. ಬಟ್ ಸಂವಿಧಾನಬದ್ಧವಾಗಿ ಖರ್ಗೆ ಸಾಹೇಬರು, ಆಮೇಲೆ ಜಿ ಪರಮೇಶ್ವರ್ ಸಾಹೇಬರು, ಆಮೇಲೆ SC ಮಹದೇವಪ್ಪ ಅವರು ಭಾಳ ಕಟ್ಟುನಿಟ್ಟಾಗಿ ಈ ಒಂದು ಸಂವಿಧಾನಬದ್ಧವಾಗಿ ಮೀಸಲಾತಿ ಜಾರಿಯಾಗುತ್ತೆ, ಎಲ್ಲರಿಗೂ ಸಮಾನವಾಗಿ ಮೀಸಲಾತಿಯನ್ನು ಹಂಚಿಕೊಳ್ಳುತ್ತೆ ಅಂತ ಅನ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಅಮೃತ್ ಮುಕ್ತಂಗಿಕರ್, ನಾನೊಬ್ಬ ಸಮಾಜ ಸೇವಕ. ಭಾಸ್ಕರ್ ಮತ್ತು ಅರುಣ್ ಕುಮಾರ್ ಏನು ಪದೇ ಏನು ಬಲಗೈ ಸಮುದಾಯದ ಸಚಿವರಿಗೆ ಏನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ, ಇದು ಭಾಳ ತಪ್ಪದ. ಯಾಕಂತಂದರೆ ತಮ್ಮ ವೈಯಕ್ತಿಕಗೋಸ್ಕರ ಮಿಸ್ಟರ್ ಭಾಸ್ಕರ್ ಏನೋ ನೀವು ರಾಜಕೀಯ ದೂರದ ಉದ್ದೇಶ ಇಟ್ಕೊಂಡು ಈ ರೀತಿ ನೀವು ಮಾತಾಡೋದು ಸರಿಯಾಗಿಲ್ಲ. ಯಾಕಂತಂದರೆ ನಿಮ್ಮ ಸಮುದಾಯದಲ್ಲಿ ಕೂಡ ಸಚಿವರಿದ್ದಾರೆ, ನಾವು ಅವ್ರ ಬಗ್ಗೆ ವಿರುದ್ಧ ಆಗ್ಲಿಕ್ಕೇನು ತಡ ಆಗಲ್ಲ. ಹಾಗಾಗಿ ನೀವೇನದ ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ನಾಲ್ಗೆ ಮೇಲೆ ಬಿಗಿ ಹಿಡ್ದು ಮಾತಾಡೋದು ಕಲ್ಕೋಬೇಕು. ಇಲ್ಲ ಅಂತಂದರೆ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ನಿಂತೀವಂದರೆ ನಾವು ಎದಕ್ಕೆ ಹೆದರೋದಿಲ್ಲ. ಯಾಕಂತಂದರೆ ಯಾವ ಥರ ಸಂವಿಧಾನಕ್ಕೆ ಧಕ್ಕೆ ಬಂದರೆ ಮತ್ತು ಸಂವಿಧಾನಕ್ಕೆ ಧಕ್ಕೆ ಬಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗೆ ನಾವು ಬಲಗೈ ಸಮುದಾಯದವರು ಮಾತ್ರ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಹಾಗೂ ಸಂವಿಧಾನ ಉಳಿವಿಗಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಏನು ಮೀಸಲಾತಿ ತಗೋತಾ ಇದ್ದಾರೆ ಪ್ರತಿಯೊಬ್ಬ ಜನರಿಗೆ ಆಗಿ ಈ ಬಲಗೈ ಸಮುದಾಯ ಹೋರಾಟ ಮಾಡಿ ಇವತ್ತು ಈ ಸಂವಿಧಾನವನ್ನು ಏನು ಜೀವಂತವಾಗಿ ಇಟ್ಟಿದೆ. ಆದರೆ ಅಂಥ ಸಮುದಾಯಕ್ಕೆ ನೀವು ಇವತ್ತು
ಏನು ಏಕವಚನದಲ್ಲಿ ಮಾತಾಡಿ ನಮ್ಮ ಸಚಿವರಿಗೆಲ್ಲ ಏನು ಮನಸ್ಸಿಗೆ ನೋವು ಮಾಡತಕ್ಕಂಥ ಕೆಲಸ ಮಾಡಿರಿ. ಮಿಸ್ಟರ್ ಭಾಸ್ಕರ್ ಮತ್ತು ಅರುಣ್ ಕುಮಾರ್, ಯಾವತ್ತಾದರೂ ನೀವು ಬೀದರ್ಗೆ ಬಂದರೆ ನಿಮಗೆ ಮಸಿ ಬೆಳೆಯುವಂಥ ಕೆಲಸ ಮಾಡ್ತೇವೆ. ನಾವು ನಮ್ಮ ಸಮಾಜದಾಗ ಏನು ಸಚಿವರಿಗೆ ನೀವು ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಿರಿ, ನೀವು ನ್ಯಾಯ ಕೇಳ್ರಿ, ಪರವಾಗಿಲ್ಲ. ಆದರೆ ಏನು ಪದೇ ಪದೇ ನೀವು ಏನು ನಮ್ಮ ಬಲಗೈ ಸಮುದಾಯದವರಿಗೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ, ಇದು ಬಹಳ ತಪ್ಪದ. ನೀವು ಬರ್ತಾ ದಿನಗಳಲ್ಲಿ ನೀವು ತಿದ್ಕೋತಾ ಇಲ್ಲ ಅಂತಂದರೆ ನಾವು ಬೀದಿಗೆ ಇಳಿತೇವೆ. ನೀವೇನು ರಕ್ತಪಾತ ಅಂದಿರಿ ಅದು ಮಾತು ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂತಂದರೆ ನಾವು ಕೂಡ ಬೀದಿಗೆ ಇಳಿದು ಹೋರಾಟ ಮಾಡೋಕ್ಕೆ ಬಲಗೈ ಸಮುದಾಯದವರು ಬಹಳ ಗಟ್ಟಿಮುಟ್ಟಿಯಾಗಿದ್ದಾರೆ. ಮತ್ತು ಹಿಂದೆ ಭೀಮಾ ಕೋರೆಗಾಂವ್ ಆಗಿದ್ದು ಇತಿಹಾಸ ಇದೆ. ಆದರೆ ಕೂಡ ನೀವು ಎರಡು ಸಮುದಾಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬಾರ್ದು ಮಿಸ್ಟರ್ ಭಾಸ್ಕರ್ ಮತ್ತು ಅರುಣ್ ಕುಮಾರ್. ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬೀದರ್ ಜಿಲ್ಲೆಯಿಂದ ಶಿವಕುಮಾರ್ ತುಂಗ.